ವೆಲ್ಕಮ್ ಬ್ಯಾಕ್ ಟು ಆಶಾಸೋಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನಿಂಗ್ ರೆಡಿಯಾಗಿದ್ದಾಳೆ, ಇನ್ನೆಲ್ಲಿ ಹೊರಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಅವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ನಮ್ಮ ಫ್ರೆಂಡ್ನೆಲ್ಲ ಕರೆದಿದ್ದಾಳೆ, ಸೊ ಹೋಗ್ತಾ ಇದ್ದೀವಿ. ಅಲ್ಲಿ ಅಂದರೆ ಪೂಜೆದೆಲ್ಲ ನಿಮಗೆ ಯೂಶಲಾಗಿ ಗೊತ್ತಿರುತ್ತಲ್ಲ. ಆಮೇಲಿಂದ ಇನ್ನೇನೇನು ಮಾಡ್ತೀವಿ ಎಲ್ಲ ನಿಮಗೆ ನಾನು ತೋರಿಸ್ತೀನಿ, ಆದಷ್ಟು ತೋರಿಸ್ತೀನಿ. ಬನ್ನಿ, ಕೀಪ್ ಆನ್ ವಾಚಿಂಗ್. ಆ್ಯಂಡ್ ನನ್ನ ವಾಯ್ಸ್ ನೋಡಿಬಿಟ್ಟು ಗಾಬರಿ ಎಲ್ಲ ಆಗಬೇಡಿ ಆಯಿತಾ. ನನಗೊಂದು ಸ್ವಲ್ಪ ನೆಗಡಿ ಆಗಿದೆ, ಸೊ ಹಂಗೆ ಈ ವಾಯ್ಸ್ ಬರ್ತಾ ಇದೆ ಅಷ್ಟೇ. ಸೊ ನೋಡ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ ಆಯಿತಾ. ಫ್ರೆಂಡ್ಸ್, ಇವಾಗ ನನ್ನ ಇನ್ನೊಬ್ಳು ಫ್ರೆಂಡನ್ನು ಕರ್ಕೊಂಡೋಗಿ ಬಂದಿದ್ದೀನಿ ನೋಡಿ. ಇವಳು ಜಾನು. ಈಗ ರೀಚ್ ಆಗಿದ್ದೀನಿ. ಬಟ್ ಏನಂತಂದರೆ ಸುಮಾರು ಜನ ಬರ್ತಾರೆ ಅಂದ್ಕೊಂಡೆ, ಬಟ್ ನಾನು ಮತ್ತು ನನ್ನ ಇನ್ನೊಬ್ಳು ಫ್ರೆಂಡ್ ಮಾತ್ರ ಬಂದಿರೋದು. ಸುಮಾರು ಜನ ಬರೋಕ್ಕಾಗಲಿಲ್ವಂತೆ. ಸೊ ನಮ್ಮಿಬ್ರದ್ದೇ ನಿಮಗೆ ನಾನು ತೋರಿಸ್ತೀನಿ. ಬನ್ನಿ, ಅವಳಾಗಲೇ ಹೋಗ್ತಾ ಇದ್ದಾಳೆ, ಅದು ನಿಮಗೆ ನಾನು ತೋರಿಸ್ತೀನಿ ನೋಡಿ. ಹೋಗ್ತಾ ಇದ್ದಾಳೆ ಜಾನು ನೋಡಿ. ಆಗಲೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ, ವಾಯ್ಸ್ ಎಲ್ಲ ಕೇಳಿಸಿದೆ. ಪೂಜೆ ಮಾಡ್ತಿರೋದು. ಅಷ್ಟೋತ್ತರ ಚತುರ್ಮಾವಳಿ ಪೂಜಾಂ ಸಮರ್ಪಯಾಮಿ. ಲಕ್ಷ್ಮೀ ಪೂಜಾಂ ಕರಿಷ್ಯೆ. ಓಂ ಯಶಸ್ವಿನೇ ನಮಃ. ಓಂ ವಸುಂಧರಾಯ ನಮಃ. ಓಂ ಉದಾರಾಂಗಾಯ ನಮಃ. ಓಂ ಹಿರಣ್ಯ ನಮಃ. ಓಂ ಹೇಮಾಲಿನ್ಯ ನಮಃ. ಓಂ ಹುಟ್ಟಿನ ಪ್ರಜೆಗಳು ತುಂಬಾ ಕಷ್ಟಪಡ್ತಾರೆ. ಆ ಕಷ್ಟ ಎಲ್ಲ ಪರಿಹಾರಕ್ಕೆ ಯಾವ್ದಾದ್ರು ಮಾರ್ಗ ಹೇಳಿದಾಗ ನಾರಾಯಣ ಹೇಳ್ತಾನೆ, ನೀವು ಭೂಲೋಕದಲ್ಲಿ ಸತ್ಯನಾರಾಯಣ ಎಂಬ ಹೆಸರಿಂದ ನನ್ನನ್ನು ಪೂಜೆ ಮಾಡಿ. ಆ ಪೂಜೆ ಮಾಡಿದ್ರೆ ಆ ಭಕ್ತರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಈ ಭೂಲೋಕದಲ್ಲಿ ಕಲಿಯುಗದಲ್ಲಿ ಸುಲಭವಾಗಿ ಮಾಡೋ ಪೂಜೆ ಸಿಕ್ಕುದು ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಹೇಳ್ತಾರೆ. ಆ ನಾರದಕ್ಕೆ ಹೇಳ್ತಾರೆ ಇದು ಮಾಡೋ ವಿಧಾನ ಎಲ್ಲ ಏನು ಅಂತ. ಆ ವಿಧಾನ ಎಲ್ಲ ತಿಳಿಸಿ ವಿಷ್ಣು ಹೇಳ್ತಾನೆ, ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ವಿಶೇಷವಾದ ಪ್ರಸಾದ ಅಂದ್ರೆ ಸಪಾರ ಭಕ್ಷ ಅಂತ. ನೀವು ಸಜ್ಜಿಗೆ ಮಾಡಿದೀವಲ್ಲ, ಇದು ಶ್ರೇಷ್ಠವಾದ. ಈ ಗಣಪತಿಗೆ ಕಾಲದ ನಿಯಮ ಇಲ್ಲ, ಹಗಲಾದ್ರೂ ಮಾಡ್ಬೋದು, ರಾತ್ರಿ ಸಂಜೆನಾರು ಮಾಡ್ಬೋದು, ಮಧ್ಯಾಹ್ನನಾರು ಮಾಡ್ಬೋದು. ಜಾಗದ ನಿಯಮ ಇಲ್ಲ, ದಿನದ ನಿಯಮ ಇಲ್ಲ. ನಮ್ಗೆ ಯಾವತ್ತು ಅನುಕೂಲ ಆಗುತ್ತೋ ಅವತ್ತು ಮಾಡ್ಬೇಕು. ಸಪಾರ ಭಕ್ಷ ನೈವೇದ್ಯ ಮಾಡಿದ್ರೆ ನಾನು ತೃಪ್ತನಾಗ್ತೀನಿ ಅಂತ ನಾರಾಯಣ ನಾರದರಿಗೆ ಹೇಳ್ತಾನೆ. ಸತ್ಯನಾರಾಯಣ ಪೂಜೆ ಆದಮೇಲೆ ಇಲ್ಲಿ ಏನೋ ಒಂದು ಶಾಸ್ತ್ರ ನಡೀತಿದ್ದು, ಏನಪ್ಪ ಅಂತ ನೋಡೋಕೆ ಹೋದೆ. ಅಲ್ಲಿ ತಾಳಿ ಕಟ್ತಾಯಿದ್ರು ಅವ್ರ ತಾತ ಅಜ್ಜಿಗೆ. ಏನಕ್ಕೆ ಅಂತ ನೋಡಿದ್ರೆ ಅದು ಷಷ್ಠಿ ಪೂರ್ತಿ ನಡೀತಾ ಇತ್ತು. ಸೊ ಅದು ನೋಡಿ ಒಂಥರ ಖುಷಿ ಆಯಿತು. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಾದ್ಮೇಲೆ ಇನ್ನೇನು ಮಾಡೋಣ ಅಲ್ಲಿ ಅಂದ್ಬಿಟ್ಟು ಪ್ರಸಾದ ತಿಂದ್ಬಿಟ್ಟು ಇವಾಗ ಇಲ್ಲಿ ಟೆರೆಸಿಗೆ ಬಂದಿದ್ವಿ. ಇನ್ನೊಬ್ಳು ಬಂದಿದ್ದಾಳೆ, ಅವಳು ನಿಮಗೆ ತೋರಿಸ್ತೀನಿ ನಾನು. ಹಾಯ್, ಇವಳ ಹೆಸರು ಲಕ್ಷ್ಮಿ ಅಂತ. ಆಮೇಲೆ ಇನ್ನೊಬ್ಳನ್ನ ತೋರಿಸ್ತೀನಿ ನೋಡಿ, ಅವಳೇನೋ ಕಂತ್ರಿ ಕೆಲಸ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ದೆ ಜಾನು? ಫೋಟೋ ಕ್ಯಾಪ್ಚರ್ ಮಾಡ್ತಿದ್ದೆ. ಅದೇ ಕೆಲಸದ ಫೋಟೋಸ್ ಇಲ್ಲ ಅದಕ್ಕೆ. ಅವ್ವಾ, ನೋಡ್ತೀನಿ. ಇವಳು ತುಂಬ ಸೈಲೆಂಟ್ ಹುಡುಗಿ, ಸುಮ್ಮನೆ ನಿಂತಿದ್ದಾಳೆ. ನಮ್ಮ ಜಾನು ನೋಡಿದ್ರಲ್ಲ ಹೆಂಗೆ ಆಡ್ತಿದ್ದಾಳೆ ಅಂತ. ಫ್ರೆಂಡ್ಸ್, ಎಂತ ಗೊತ್ತಾ, ನಾವು ಇವತ್ತು ಮನೆಗೆ ಬಂದಿವಲ್ಲ, ಆ ಫ್ರೆಂಡೇ ನಿಮಗೆ ನಾನು ತೋರಿಸಿಲ್ಲ, ಅವಳು ತೋರಿಸಿದ್ದಾಡಿರಿ. ಅವಳು ಫೋಟೋಶೂಟ್ ಮಾಡ್ಕೊಂಡಿದ್ದಾಳೆ, ತೋರಿಸ್ತಿದ್ದಾಳೆ ನೋಡಿ. ಫೋಟೋಶೂಟು ಫುಲ್ಲು ಇವಳೆ ಗಗನ ಅಂತ. ಇವ್ರ ಮನೆದಕ್ಕೆ ನಾವು ಬಂದಿರೋದು. ಹಾಯ್ ಗೈಸ್, ಥ್ಯಾಂಕ್ ಯು ಆಶಾ ಫಾರ್ ಕಮಿಂಗ್ ಆ್ಯಂಡ್ ವ್ಲಾಗಿಂಗ್ ಅಸ್. ಇಟ್ಸ್ ಓಕೆ. ಡೈಲಾಗ್ನ ಹಾಗೆ ಆಗ್ತೀನಿ ನೋಡಿ. ಫೋಟೋಶೂಟ್ ನಡೀತಾ ಇದೆ. ನಮ್ಮ ಜೊತೆ ಫೋಟೋ ತಗೊಳ್ಳಿ ಅಂದರೆ ಅವಳು ಫಸ್ಟು ತಗೋತಿದ್ದಾಳೆ, ಆಮೇಲೆ ನಮ್ಮ ಜೊತೆ ಬರ್ತಾಳಂತೆ. ನೋಡಿ, ಫ್ರೆಂಡ್ಗೋಸ್ಕರ ಎಷ್ಟೊಂದೆಲ್ಲ ಮಾಡ್ತಿದ್ದಾಳೆ ಅಂತ ಅವಳು. ಸೊ ಎಲ್ಲ ಆದಮೇಲೆ ಅಂದರೆ ಫೋಟೋಸು ವೀಡಿಯೋಸ್ ಎಲ್ಲ ಆದಮೇಲೆ ಮುಗಿಸ್ಕೊಂಡು ಕೆಳಗೆ ಬಂದ್ವಿ ಊಟ ಮಾಡೋಣ ಅಂತ. ಗಗನ ಬೇಗ ಬನ್ನಿ ಊಟ ಮಾಡೋಣ ಅಂತ ಅಂತಿದ್ಲು. ಸೊ ಓಕೆ ಅಂತ ಅಂದ್ಬಿಟ್ಟು ಬಂದ್ವಿ. ಎಲ್ಲ ಊಟನೂ ಚೆನ್ನಾಗಿದೆ, ಒಂದೊಂದಾಗಿ ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ ನೋಡಿ. ಇಷ್ಟು ಜನ ನಾವು ಸೆಕೆಂಡ್ ಬ್ಯಾಚಿಗೆ ಕೂತಿದ್ದೀವಿ, ಫಸ್ಟ್ ಬ್ಯಾಚ್ ಆಗಿ. ಫೋಕಸ್ ಮಾಡಿ. ಸೊ ಊಟ ಮುಗ್ದು ಇನ್ನೇನು ಹೊರಡ್ತೀವಿ ಆಂಟಿ ಅಂತ ಅಂದಾಗ, ಮಾಮೂಲಿ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೋ ಅದೇ ಥರನೇ ಇಲ್ಲೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ವೀಳ್ಯದೆಲೆ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಬಂದು ಒಂಥರ ನನಗೆ ಅವ್ರ ಮನೆಯವರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರೂ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಎಲ್ಲರ ಹತ್ರನೂ ಹಾಯ್ ಮಾಡಿಸ್ತಾ ಇದ್ದೀನಿ.
ಹಾಯ್ 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 ಪೂಜೆ ಎಲ್ಲ ಆಯ್ತು, ಊಟ ಎಲ್ಲ ಆಯ್ತು. ಥ್ಯಾಂಕ್ ಯು ಕರೆದಿದ್ದಕ್ಕೆ, ನಮಗೂ ಖುಷಿ ಆಯಿತು. ಖುಷಿ ಆಯ್ತು ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು ಆಂಟಿ ಕರೆದಿದ್ದಕ್ಕೆ. ಭಾಳ ಖುಷಿ ಆಯ್ತಮ್ಮ, ಬರ್ತಾ ಇರ್ತೀಯಲ್ಲ ಅದೇ ನನಗೆ ಖುಷಿ ತುಂಬ. ಆಯಿತು ಆಂಟಿ, ಥ್ಯಾಂಕ್ ಯು. ಎಲ್ಲೋ ಹೋಗಿರ್ಲಿ ಹಿಂಗೆ ಬರ್ತಾ ಇರಿ, ಯಾವಾಗ್ಲೂ ಹಿಂಗೆ ಬರ್ತಾ ಇರಿ. ಓಕೆ ಬನ್ನಿ. ಫ್ರೆಂಡ್ಸ್ ಬಿಡಬೇಡಿ, ಹೊರಗೆ ಆಗ್ತಾಯಿರಿ ಮನೆಗೆ. ಸರಿ ಬರ್ತೀವಿ. ಹಾಯ್ ಹಾಯ್ ಅವಳೇ ಫಸ್ಟು ಹಾಯಲ್ಲಿ. ಹಾಯ್ ಪೂಜೆ ಎಲ್ಲೋ ಆಯಿತು, ಊಟನೂ ಆಯಿತು. ಇಲ್ಲಿ ನೋಡಿ ನನಗೆ ಹಿಂಸೆ ಕೊಡ್ತಾರೆ ಜಾನು, ಇವಳು ಗಗನ, ಲಕ್ಷ್ಮಿ. ಇವಳನ್ನ ಬಿಡಕ್ಕಾಗದೇ ಇಲ್ಲ, ಹೆವಿ ಕ್ವಶನ್ ಕೇಳ್ತಿದ್ಲು. ಈಗ ಹೊರಡ್ತಾ ಇದೀವಿ. ಗಗನ ಏನೋ ಹೇಳ್ತೀನಿ ಎಂದು ಹೇಳಮ್ಮ. ಥ್ಯಾಂಕ್ ಯು ಫ್ರೆಂಡ್ಸ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಕರೆದಿದ್ದಕ್ಕೆ, ನಮಗೂ ಖುಷಿ ಆಯಿತು. ನೋಡಿ ಮತ್ತೆ ಬಾಯ್ ಫ್ರೆಂಡ್ಸ್, ಫೈನಲಿ ಎಲ್ಲ ಮುಗಿದು ಈಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ಜೊತೆ ಬಂದಿದ್ದು ಜಾನು, ಈಗ ನನ್ನ ಜೊತೆ ಮತ್ತೆ ರಿಟರ್ನ್ ಹೋಗ್ತಾ ಇರೋದು ಜಾನುನೇ. ಸೊ ಜಾನು ಹೆಂಗನ್ನಿಸ್ತು? ಖುಷಿ ಆಯಿತು, ಖುಷಿ ಆಯಿತು, ಎಂಜಾಯ್ಮೆಂಟ್. ನನಗೂ ನಿಜ ಖುಷಿ ಆಯಿತು. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ಟೈಮ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.